ಅಣ್ಣ ನೀನೇನ್ ಚಿಂತೆ ಮಾಡ್ಬೇಡ. ಅಮ್ಮ ಇಲ್ಲಿ ಆರಾಮಾಗಿರ್ತಾರ ನನ್ ಜೊತೆ. ಆಯ್ತಾ, ನೀನ್ ಆರಾಮಾಗಿರು, ಅಮ್ಮನ್ ಬಗ್ಗೆ ಯೋಚನೆ ಮಾಡ್ಬೇಡ. ನೀನ್ ಏನೇನ್ ಹೇಳಿದ್ಯಾ, ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕು, ಅಮ್ಮಂಗೆ ಚೆಕಪ್ ಮಾಡಿಸ್ಬೇಕು ಅಂದಿದ್ಯಲ್ಲ, ನಾನ್ ಖಂಡಿತ ಕರ್ಕೊಂಡ್ ಹೋಗ್ತೀನಿ. ನಮ್ಮಮ್ಮ ಬಂದಿರೋದು ಇವತ್ತು ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಹೊಟ್ಟೆ ಹಸಿತೈತೆ ಕಣಮ್ಮ, ಹಣ್ಣಿದ್ರೆ ಕೊಡಮ್ಮ. ಓ, ಇವ್ರಿಗೆ ಹಣ್ಣೆಲ್ಲ ಕೊಟ್ಬಿಟ್ರೆ ನಮ್ಮಮ್ಮನ್ಗೆ ಏನ್ ಮಾಡ್ಲಿ? ಇವ್ರಿಗೆ ಏನ್ ನೋಡಿದ್ರು ತಿನ್ಬೇಕು ಅಂತಾನೆ ಅನ್ಸುತ್ತೆ. ಅತ್ತೆ, ನಮ್ಮ ಅಮ್ಮಂಗ್ ಹುಷಾರಿಲ್ಲ ಅತ್ತೆ, ಅವ್ರಿಗೋಸ್ಕರ ಹಣ್ಣು ತಂದಿರೋದು, ನಿಮ್ಗೋಸ್ಕರ ಅಲ್ಲ. ನೀವೇನ್ ನೋಡಿದ್ರು ತಿನ್ಬೇಕು ಅಂತಾನೆ ಅನ್ಸುತ್ತಲ್ಲ, ಹಣ್ಣೆಲ್ಲ ತಿನ್ಬೇಡಿ. ಸರಿ ಬಿಡಮ್ಮ, ಆಯ್ತು. ಅಮ್ಮ, ಅಣ್ಣನ ಹತ್ರ ಮಾತಾಡಿದೀನಿ. ಅಣ್ಣ ಹೇಳಿದಾನೆ, 1-2 ದಿನ ಅಮ್ಮ ಅಲ್ಲೇ ಇರ್ಲಿ, ರೆಸ್ಟ್ ಮಾಡ್ಲಿ ಅಂತ ಹೇಳಿದಾನೆ. ನಿಮ್ಗೆ ಊಟ ತಿಂಡಿ ಏನೇ ಬೇಕು ಅಂದ್ರೂ ನನ್ ಕೇಳಿ ಅಮ್ಮ. ಹ್ಮ್ ನೀವು ಜಾಸ್ತಿ ನಮ್ಮ ಅತ್ತೆ ಜೊತೆ ಮಾತಾಡಕ್ ಹೋಗ್ಬೇಡಿ. ಆ ಅಮ್ಮ ಸುಮ್ನೆ ತಲೆ ತಿನ್ನುತ್ತೆ ನಿಮ್ಗೆ, ಇಲ್ದೇ ಇರೋದೆಲ್ಲ ತಲೆ ಕೆಡ್ಸುತ್ತೆ. ಆರಾಮಾಗಿ ನೀನ್ ರೆಸ್ಟ್ ಮಾಡಮ್ಮ, ನಿನ್ ರೂಮ್ ಬಿಟ್ಟು ಬರ್ಬೇಡ. ನಿನ್ಗೆ ಏನ್ ಬೇಕು ಅಂದ್ರೂ ನನ್ ಕೇಳು. ಅತ್ತೆ, ರಾತ್ರಿದು ಅನ್ನ ಇದೆ, ಅದನ್ನೇ ತಂದ್ಕೊಡ್ತೀನಿ, ಈಗ ಊಟ ಮಾಡ್ಕೊಳ್ಳಿ. ಈಗ ಅಡ್ಗೆ ಏನ್ ಮಾಡಿಲ್ಲ ನಾನು. ಬಿಸಿಯನ್ನ ಮಾಡಿದ್ಯಲ್ಲಮ್ಮ ನಿಮ್ಮ ಅಮ್ಮನ್ಗೋಸ್ಕರ, ಅದ್ನೇ ಕೊಡಮ್ಮ. ಅಮ್ಮಂಗ್ ಹುಷಾರಿಲ್ಲ, ಅದಕ್ಕೆ ಬಿಸಿಯನ್ನ ಮಾಡಿದೀನಿ. ನೀವ್ ತಂಗ್ಳನ್ನ ತಿನ್ನಕ್ಕೇನ್ ನಿಮ್ಗೆ? ಏನಮ್ಮ, ಅಡ್ಗೆ ಮನೇಲಿ ಒಂದ್ ಸ್ವಲ್ಪನೂ ಇಲ್ವಲ್ಲಮ್ಮ ಊಟ? ಊಟ ಮಾಡಿ ಅಂದ್ರೆ ಊಟ ಮಾಡಲ್ಲ ಅಂತೀರಾ? ನೀವು ಮಾಡಲ್ಲ ಅಂದಕ್ಕೆ ಕೆಳಗಡೆ ತಗೊಂಡೋಗಿ ವಾಚ್ಮೆನ್ ಕೊಟ್ ಬಂದೆ ಊಟನ. ಈಗ ನೋಡಿದ್ರೆ ಊಟ ಬೇಕು ಅಂತೀರಾ? ಏನು ನಿಮ್ ಮಗ ಬಂದ್ಮೇಲೆ ಬಯಸ್ಬೇಕು ಅಂತ ರೆಡಿ ಆಗ್ಬಿಟ್ಟಿದೀರಾ? 4 ಸೇಬ್ ಇತ್ತು, 4ಅಲ್ಲಿ 3 ಸೇಬ್ ಇದೆ, 1 ಸೇಬ ಕತ್ ತಿಂದಿದ್ದೀರಾ. ಈ ತರ ಎಲ್ಲ ಕೆಲ್ಸ ಮಾಡ್ತಾರಾ? ಅಡ್ಗೆ ಮನೆಗೆ ಹೋಗ್ತೀರಾ, ಸೈಲೆಂಟ್ ಆಗಿ ಊಟ ಮಾಡ್ಬಿಡ್ತೀರಾ, ನಾನು ಊಟನೇ ಮಾಡಿಲ್ಲ ಅಂತ ಸುಳ್ಳು ಹೇಳ್ತೀರಾ. ಓಹೋ, ಮಗ ಬರೋ ಟೈಮ್ ಆಯ್ತಲ್ಲ, ನಿಮ್ ಮಗನ ಹತ್ರ ಎಲ್ಲ ಚಾಡಿ ಚುಚ್ಚಕ್ಕೆ ರೆಡಿ ಆಗ್ಬಿಟ್ಟಿದೀರಾ. ಊಟ ಕೊಟ್ಟಿಲ್ಲಪ್ಪ ನನಗೆ, ನನ್ನ ಸರಿ ನೋಡಿಲ್ಲ ಅವ್ರ ಅಮ್ಮ ಬಂದ್ಮೇಲೆ ಅಂತ ಚಾಡಿ ಹೇಳಕ? ಅದೇನ್ ಹೇಳ್ಕೊತೀರಾ ಹೇಳ್ಕೊಳ್ಳಿ, ನೀವ್ ಅದಕ್ ತಾನೇ ಇರೋದು ಮನೇಲಿ. ಛೇ, ಹಣ್ಣು ತಿಂದಿದ್ಯಾ ಕತ್ಕೊಂಡು ಅಂತೀರ, ಕೇಳಿದ್ರೆ ನನ್ಗೇನ್ ಕೊಡಲ್ಲ ಅಂತಿದ್ಯಾ ನೀನು? ಯಾಕಮ್ಮ ಹಂಗ ಅಂತೀಯಲ್ಲ?